ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಾವು ಸ್ನೇಹಿತರೆ ಕರ್ನಾಟಕ ಮಾನ್ಸೂನ್ ಟ್ರಿಪ್ 2026 ಏನು ಮಾಡಿದ್ವಲ್ಲ, ಆಲ್ರೆಡಿ ವಿಡಿಯೋ ಲೈವ್ ಆಗಿದೆ. ಈ ವಿಡಿಯೋ ತಕ್ಷಣ ಆ ವಿಡಿಯೋನ ಚೆಕ್ಔಟ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಒಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಮತ್ತು ಸಿರಾಡ್ ಘಾಟು, ಬಿಸ್ಲೆ ಘಾಟು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಕಂಪ್ಲೀಟ್ ವಿಡಿಯೋ ಲೈವ್ ಆಗಿದೆ ಸ್ನೇಹಿತರೆ. ಇವತ್ತು ಹೋಗ್ತಿರೋ ಲೊಕೇಶನ್ ಬಂದು ಅಂತರ್ಗಂಗೆ ಅಂತ ಹೇಳಿ. ನಿಮಗೆ ಹೋಗ್ತಾ ಇನ್ಫಾರ್ಮೇಶನ್ ಹೇಳ್ತೀನಿ ಸ್ನೇಹಿತರೆ. ಹೋಗೋಣ ಬನ್ನಿ, ಲೆಟ್ಸ್ ಗೋ ಸ್ನೇಹಿತರೆ. ಮತ್ತೆ ಆರಾಮ ಮತ್ತೆ ಸಮಾಚಾರ ಸ್ನೇಹಿತರೆ. ವಿಡಿಯೋಗೆಲ್ಲ ಹೇಗೆ ಬರ್ತಾ ಇದೆ ಒಂದು ಕಮೆಂಟ್ ಮಾಡಿ. ಮತ್ತೆ ಚಾನಲ್ಗೆ ಯಾರು ಹೊಸಬಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ನೆಕ್ಸ್ಟ್ ನಿಮಗೆ ಕ್ರೇಜ್ ಕಂಟೆಂಟ್ ಬರುತ್ತೆ ಚಾನಲಲ್ಲಿ. ಇಂದ್ರಾನಗರ, KR ಪುರಂ, ಹೊಸಕೋಟೆಯಿಂದ ಕೋಲಾರ ಹೋಗ್ತೀವಿ ಸ್ನೇಹಿತರೆ. ಅಂತರ್ಗಂಗೆ ಬೆಂಗಳೂರಿಂದ 70 ಕಿಲೋಮೀಟರ್ ಆಗುತ್ತೆ. ನಿಮಗೆ 2 ಅವರ್ ರೈಡ್ ಆಗುತ್ತೆ. ಮತ್ತು ಹೊಸಕೋಟೆಯಿಂದ 40 ಕಿಲೋಮೀಟರ್ ಆಗುತ್ತೆ. KR ಪುರಮಿಂದ 50 ಕಿಲೋಮೀಟರ್ ಆಗುತ್ತೆ. ನೋಡ್ಬೋದು, ಕೋಲಾರ ಹೈವೇ ತೊಗೊಂಡಿದ್ದೀವಿ. ಮತ್ತು ಸ್ನೇಹಿತರೆ ಅಂತರ್ಗಂಗೆ ಕೋಲಾರ ಡಿಸ್ಟಿಕಲ್ಲಿ ಬರುತ್ತೆ. ಕೋಲಾರಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ನಿಮಗೆ ಅಂತರ್ಗಂಗೆ ಬೆಟ್ಟ. ಮತ್ತು ಇವತ್ತು ಸಖತ್ ಅಡ್ವೆಂಚರು. ವಿಡಿಯೋನ ಎಂಡ್ವರೆಗೆ ನೋಡಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತರ್ಗಂಗೆ ಬಗ್ಗೆ. ಒಂಥರ ನಿಯರ್ ಬೈ ಟ್ರೆಕ್ಕಿಂಗ್ ಸ್ಪಾಟ್ ಸ್ನೇಹಿತರೆ. ಬೆಂಗಳೂರಿಂದ ಅಂತರ್ಗಂಗೆ ಬೆಟ್ಟ, ಕೋಲಾರಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಮತ್ತು ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ನೇಹಿತರೆ, ಬೆಂಗಳೂರಿಂದ ಕೋಲಾರ ಬಸ್ ಇದೆ. ನಿಮಗೆ ಕೋಲಾರಲ್ಲಿ ಇಳ್ಕೊಂಡು ಕೋಲಾರಿಂದ ಒಂದು ಆಟೋ ಗೀಟೋ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿಂದ ಆಟೋ ಸಿಗುತ್ತೆ. ನಿಯರ್ ಬೈ ಒಂದು 4 ಕಿಲೋಮೀಟರ್ ಇದೆಯಲ್ಲ, 20 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ ನೀವು ಆಟೋದಿಂದ. ಬೆಂಗಳೂರು ಒಂದು ಮಾರ್ನಿಂಗ್ ಒಂದು 5 o'clock ಬಿಟ್ಟಿದೆ ಸ್ನೇಹಿತರೆ. ಮತ್ತೆ ಮೇಲ್ಗಡೆ ಟ್ರೆಕ್ಕಿಂಗ್ ಸ್ಪಾಟ್ ಇದೆ ಸ್ನೇಹಿತರೆ. ಒಂದು ಕೇವ್ ಇದೆ, ಒಂದು ಶಿವನ್ ದೇವಸ್ಥಾನ ಇದೆ ಸ್ನೇಹಿತರೆ. ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಈ ಟೆಂಪಲ್ಗೆ ಸ್ನೇಹಿತರೆ. ವೆದರ್ ಮಾತ್ರ ಚಿಲ್ಡ್ ಆಗಿದೆ, ಬೆಳಗ್ಗೆ ನೋಡ್ಬೋದು ನೀವು. ಮತ್ತೆ ನಮ್ಮ ಫ್ರೆಂಡ್ RK ಅವರು ಜಾಯ್ನ್ ಆಗಿದ್ದಾರೆ ಈ ರೈಡ್ಗೆ. ಇಬ್ರು ಹೋಗ್ತಾ ಇದೀವಿ. ಮತ್ತೆ ಸ್ನೇಹಿತರೆ ಅಂತರ್ಗಂಗೆ ಅಂತ ಹೆಸರು ಹಿಂಗೆ ಬಂತು, ಕತೆ ಏನು ಎಲ್ಲ ಹಿಸ್ಟ್ರಿನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ ಇವಾಗ ಸ್ನೇಹಿತರೆ. ಮುಂಚೆ ಏನಂತಂದ್ರೆ ಹಳೆ ಕಾಲದಲ್ಲಿ ಒಬ್ಬರು ಋಷಿ ಮುನಿ ಇದ್ರಂತೆ. ಆ ಋಷಿ ಮುನಿ ಅಲ್ಲಿ ತಪಾಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಆ ಜಾಗದಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡ್ತಾರಂತವ್ರು. ಆ ಶಿವಲಿಂಗ ಸ್ಥಾಪನೆ ಮಾಡಿದಾದ್ಮೇಲೆ ಏನಾಗುತ್ತಂತೆ, ದೇವ್ರ ಪೂಜೆ ಮಾಡಕ್ಕೆ, ಅಭಿಷೇಕ ಮಾಡಕ್ಕೆ ಯಾವುದೇ ತರ ಪವಿತ್ರವಾದ ನೀರು ಸಿಗ್ಲಿಲ್ಲ ಅಂತ ಸ್ನೇಹಿತರೆ. ಸುತ್ತಮುತ್ತ ಆ ಟೈಮಲ್ಲಿ ನೀರೇ ಇರಲಿಲ್ಲ ಅಂತ ಏನ್ ಮಾಡೋ ಅಂತ ಅನ್ಕೊಂಡು ಋಷಿಮುನಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗ್ಬಿಟ್ಟು ಕಾಶಿಯಲ್ಲಿ ಹೋಗಿ ಗಂಗೆಯನ್ನ ತೊಗೊಂಡ್ಬರ್ತಾರೆ ಸ್ನೇಹಿತರೆ. ಪ್ರತಿದಿನ ಅಲ್ಲಿ ಹೋಗಿ ನೀರು ತೊಗೊಂಬಂದು ಮತ್ತೆ ಬಂದು ಇಲ್ಲಿ ಪೂಜೆ ಮಾಡ್ತೀರಂತ ಪ್ರತಿದಿನಾನು ಬಂದು ತಂದು. ಅದನ್ನ ನೋಡಿ ಗಂಗೆ ನೀವು ಅಲ್ಲಿಂದ ಇಲ್ಲಿ ಬರ್ತೀರ ಇದಕ್ಕೆ ಅಂತ ಅನ್ಕೊಂಡು ನಾನೇ ಅಲ್ಲಿ ಸ್ಥಾಪನೆ ಆಗ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಉದ್ಭವ ಆಗಿರೋ ಸ್ನೇಹಿತರೆ ಅಂತರ್ಗಂಗೆ. ಅವಾಗ ಇದು ಅಂತರ್ಗಂಗೆ ಅಂತ ಹೆಸರು ಬಂದ ಸ್ನೇಹಿತರೆ. ಅಂತರ್ಗಂಗೆ ಅದರಲ್ಲೇ ಇದೆ ಸ್ನೇಹಿತರೆ. ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಅಂತರಾಳದಿಂದ ಗಂಗೆ ಬಂದಿದಂತೆ. ಇದು ಕಂಪ್ಲೀಟ್ ಹಿಸ್ಟ್ರಿ ಸೈಂಟ್ ಅಲ್ಲಿದು ಸ್ನೇಹಿತರೆ. ಅಂತರ್ಗಂಗೆ ಬೆಳಗ್ಗೆ 6 ಗಂಟೆ ಓಪನ್ ಆಗುತ್ತೆ, ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗುತ್ತೆ ಟೈಮಿಂಗ್ಸ್. ವೆದರ್ ಮಳೆ ಏನಿಲ್ಲ ಸ್ನೇಹಿತರೆ, ಲೈಟ್ ಚಳಿ ಇದೆ ಇಲ್ಲಿ. ಹೈವೇ ಸೂಪರ್ ಆಗಿದೆ. ಕೋಲಾರಕ್ಕಿಂತ ಮುಂಚೆ ಒಂದು ಲೆಫ್ಟ್ ಡಿವಿಷನ್ ಬರುತ್ತೆ ಸ್ನೇಹಿತರೆ. ನಿಮಗೆ ಅಲ್ಲಿ ಲೆಫ್ಟ್ ತೊಗೊಂಡು ಹೋದ್ರೆ ಅಂತರ್ಗಂಗೆ ಸಿಗುತ್ತೆ. ಇವಾಗ ಜಸ್ಟ್ ನರಸಾಪುರ ಇಂಡಸ್ಟ್ರಿಯಲ್ ಕ್ರಾಸ್ ಮಾಡ್ತಾ ಇದೆ ಸ್ನೇಹಿತರೆ. ಇದು ಕಂಪ್ಲೀಟ್ ಆಗಿ ಹೋದ್ರೆ ಸ್ನೇಹಿತರೆ ತಿರುಪತಿ ಹೈವೇ ಇದು. ನಿಮಗೆ ತಿರುಪತಿ ಕನೆಕ್ಟ್ ಆಗುತ್ತೆ. ಒಳ್ಳೆ ಬೆಟ್ಟಗಳು ನೋಡ್ಬೋದು ಎದುರುಗಡೆ, ಪಕ್ಕದ ಕಾಣ್ತಿದೆ ಇಲ್ಲಿಂದ. ಸಮಯ 6 ಗಂಟೆ ಆಗಿದೆ ಸ್ನೇಹಿತರೆ. ಇವಾಗ ಸನ್ರೈಸ್ ಆಗ್ಬೋದು. ಕೋಲಾರ ನಿಯರ್ ಬಂದಿದ್ದೀವಿ ಸ್ನೇಹಿತರೆ. ಇವಾಗ ಕೋಲಾರ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಬಂದು ಒಂದು ಟೀ ಬ್ರೇಕ್ ತೊಗೊಂಡಿದ್ದೀವಿ. ಜಸ್ಟ್ ಇಲ್ಲಿ ಹೈವೇ ಇದೆ ಎದುರು ಕಡೆನೆ, ಮಯೂರ್ ಬೇಕ್ರಿ ಅಂತೇಳಿ ಸ್ನೇಹಿತರೆ. ಮೇಲ್ಗಡೆ ಹೈವೇಯಿಂದ ಲೆಫ್ಟ್ ಡಿವಿಷನ್ ತೊಗೋಬೇಕು. ಅಲ್ಲಿ ನಾವು ಏನು ಟೀ ಕುಡಿದ್ವಲ್ಲ ಅಲ್ಲಿಂದ ಸರ್ವಿಸ್ ರೋಡ್ ತೊಗೊಂಡು ಅಲ್ಲಿಂದ ಈ ಲೆಫ್ಟ್ ರೋಡ್ ಕೋಲಾರ ಸಿಟಿಯಲ್ಲಿ ಎಂಟ್ರಿ ಆಗುತ್ತೆ ಸ್ನೇಹಿತರೆ. ಈ ಸಿಟಿಯಲ್ಲಿ ಎಂಟ್ರಿ ಆಗಿ ಮುಂದೆ ಲೆಫ್ಟ್ ಸೈಡ್ ಒಂದು ಡಿವಿಷನ್ ಬರುತ್ತೆ. ಆ ಜಂಕ್ಷನಿಂದ ಸ್ನೇಹಿತರೆ ಒಂದು 5 ಕಿಲೋಮೀಟರ್ ಆಗುತ್ತೆ ನಿಮಗೆ ಲೊಕೇಶನ್ನು. ಅಲ್ಲಿ ಬಂದು ಇಲ್ಲಿ ಮುಂದೆ ಒಂದು HP ಪೆಟ್ರೋಲ್ ಬಂಕ್ ಇದೆ ನೋಡ್ಬೋದು. ಇಲ್ಲಿ ಬಂದು ಒಂದು ಲೆಫ್ಟ್ ತೊಗೋಬೇಕು ಡಿವಿಷನ್ ಸ್ನೇಹಿತರೆ. ಮೇಲ್ಗಡೆ ಕಾಣ್ತಿದೆ ಬೆಟ್ಟ, ಅಂತರ್ಗಂಗೆ ಬೆಟ್ಟ ಎದುರುಗಡೆ ಕಾಣ್ತಿರೋದು. ಕ್ರೇಜ್ ಆಗಿದೆ ಇಲ್ಲಿ ನೋಡ್ಬೋದು. ರೋಡು ಸ್ಟ್ರೆಚ್ ಫುಲ್ ಗ್ರೀನ್ ಆಗಿದೆ. ಮೇಲ್ಗಡೆ ಫಾಗ್ ಕೂಡ ಇದೆ. ಇಲ್ಲಿ ಸಖತ್ತಾಗಿ ಕಾಣ್ತಿದೆ. ಸನ್ರೈಸ್ ಕೂಡ ಆಗಿದೆ ಇವಾಗ. 1 ಕಿಲೋಮೀಟರ್ ಸ್ನೇಹಿತರೆ ಇಲ್ಲಿಂದ ಇವಾಗ ಲೊಕೇಶನ್ಗೆ.
ಸ್ನೇಹಿತರೆ ಅಂತರಗಂಗೆ ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು ಸಮಯ 7 ಗಂಟೆ ಆಗಿದೆ. ಇವಾಗ 7 ಗಂಟೆ ಎಕ್ಸಾಕ್ಟ್ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ, ನಿಮಗೆ ನೋಡ್ಬೋದು. ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಕೂಡ ಇದೆ. ಒಂದು ಬಂದು ಪಾರ್ಕ್ ಮಾಡಿಬಿಟ್ಟು ನಿಮ್ಗೆ ವಾಶ್ರೂಮ್ ಏನಿದ್ರೆ ಇಲ್ಲಿ ಮುಗಿಸ್ಕೋಬೋದು. ಬನ್ನಿ ಹೊಡೋಣ, ಲೆಟ್ಸ್ ಗೋ. ಒಳ್ಳೆ ಸನ್ರೈಸ್ ಆಗಿದೆ, ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ ಟೈಮಿಂಗ್ಸು. ಬನ್ನಿ ಹೋಗೋಣ ಹೊರಗಡೆ, ಎಕ್ಸ್ಪ್ಲೋರ್ ಮಾಡೋಣ ಕಂಪ್ಲೀಟಾಗಿ ಬೆಟ್ಟನ. ಇಲ್ಲಿ ಸ್ವಲ್ಪ ಶಾಪ್ ಕೂಡ ಇದೆ, ನಿಮಗೆ ನೀರು ತೊಗೋಬೋದು, ಟೀ ಎಲ್ಲ ಸಿಗುತ್ತೆ. ಸ್ನೇಹಿತರೆ ಇದು ಮೇನ್ ಎಂಟ್ರೆನ್ಸು ನೋಡ್ಬೋದು, ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ. ಇಲ್ಲೊಂದು ಸ್ವಲ್ಪ ಸ್ಟೆಪ್ಸ್ ಇದೆ ಸ್ನೇಹಿತರೆ, ಒಂದು 200 ಮೀಟರ್ ಸ್ಟೆಪ್ಸ್ ಇದೆ ನಿಮಗೆ. ಟೋಟಲ್ ಒಂದು 200 ಸ್ಟೆಪ್ಸ್ ಇದೆ. ಇಲ್ಲಿಂದ ಟ್ರೆಕ್ ಮಾಡ್ಬೋದು, ತೊಂದರೆ ಇಲ್ಲ. ಮೇಲ್ಗಡೆ ಹೋದ ತಕ್ಷಣ ಒಂದು ದೇವಸ್ಥಾನ ಸಿಗುತ್ತೆ ನಿಮಗೆ. ಅಲ್ಲಿ ಶಿವನ ದೇವಸ್ಥಾನ ಇರೋದು. ಅವಾಗ ನಿಮ್ಗೆ ಏನು ಬರ್ಬೇಕಾದ್ರೆ ನಿಮಗೆ ಸ್ಟೋರಿ ಹೇಳಿದ್ರ ಬಗ್ಗೆ ಕಂಪ್ಲೀಟಾಗಿ ಆ ದೇವಸ್ಥಾನ ಮೇಲ್ಗಡೆ ಇರೋದು ಸ್ನೇಹಿತರೆ. ಬನ್ನಿ ಹೋಗೋಣ. ಇವಾಗ ನೋಡ್ಬೋದು ಕಂಪ್ಲೀಟಾಗಿ ಫಾರೆಸ್ಟ್ ವೈಬ್ ಇದೆ ಸುತ್ತಮುತ್ತ. ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ, ಒಳ್ಳೆ ಪೀಸ್ ಆಗಿದೆ ಸ್ನೇಹಿತರೆ. ಬಂದ ತಕ್ಷಣ ಒಂದು ಲೆಫ್ಟಲ್ಲಿ ಒಂದು ಡಿವಿಷನ್ ಹೋಗುತ್ತೆ, ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಯಾವ ಥರ ಪಕ್ಷಿಗಳೆಲ್ಲ ಇದೆ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸ್ನೇಹಿತರೆ, ಈ ಥರ ಇದೆ ನೋಡ್ಬೋದು. ಕಂಪ್ಲೀಟಾಗಿ ಬೆಟ್ಟಗಳು ಕಾಣುತ್ತೆ ಮೇಲ್ಗಡೆ, ಸಕ್ಕತ್ತ ಗಾಳಿ ಇದೆ ಇಲ್ಲಿ. ಇವಾಗ ಇಲ್ಲಿ ಬಂದ ತಕ್ಷಣ ಈ ಬೆಟ್ಟ ನೋಡಿದ ತಕ್ಷಣ ಹಂಪಿ ವೈಬ್ ಬರ್ತಾಯಿದೆ ಸ್ನೇಹಿತರೆ. ಹಂಪಿಯಲ್ಲಿ ಈ ಥರ ಇರೋದು ಸೇಮು. ಅಲ್ಲಿ ಅಂಜನಾದ್ರಿ ಬೆಟ್ಟ, ಈ ಥರ ಕಲ್ಲಿಂದು ಬೆಟ್ಟಗಳಿರೋದು ಕಂಪ್ಲೀಟಾಗಿ. ಇದು ನೋಡಿದ ತಕ್ಷಣ ಅದು ನೆನಪಾಯಿತು, ಹಂಪಿ, ಅಂಜನಾದ್ರಿ ಬೆಟ್ಟ ನೋಡ್ಬೋದು. ಆ ಥರ ಫಾರ್ಮೇಷನ್ ಇದೆ ಎಲ್ಲ ಬೆಟ್ಟಗಳು. ಸ್ನೇಹಿತರೆ ನಿಮಗೆ ಹೋಗ್ಬೇಕಾರೆ ಅಂದು ಈ ಥರ ಸಿಟ್ಟಿಂಗ್ ಏರಿಯಾ ಕೂಡ ಮಾಡಿದ್ದಾರೆ, ಒಂದು ಬೆಂಚ್ ಹಾಕಿದ್ದಾರೆ. ನೀವು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹತ್ಬೋದು ಬೆಟ್ಟನ. ಮತ್ತು ಸ್ನೇಹಿತರೆ ತುಂಬ ಕೋತಿಗಳ ಕಾಟ ಇದೆ ಇಲ್ಲಿ, ಹುಷಾರಾಗಿರಿ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲೆಲ್ಲ ಡಸ್ಟ್ಬಿನ್ ಕೂಡ ಇದೆ ಸ್ನೇಹಿತರೆ. ನೀವು ಡಸ್ಟ್ಬಿನ್ನಲ್ಲಿ ನಿಮ್ಮ ಕಸ, ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ಸ್ ಏನಂತಂದ್ರೂ ಡಸ್ಟ್ಬಿನ್ಲಿ ಹಾಕಿ, ಅದೊಂದು ರಿಕ್ವೆಸ್ಟ್ ಎಲ್ಲರಿಗೂ. ಸ್ನೇಹಿತರೆ ಇಲ್ಲೊಂದು ಪಾಂಡ್ ಇದೆ, ಕಲ್ಯಾಣಿ ಕೂಡ ಇದೆ. ನಂದಿಯಿಂದ ಕಂಟಿನ್ಯೂಸ್ನಾಗಿ ನೀರು ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ನಂದಿ ಬಾಯಿಂದ ನೀರು ಬರುತ್ತೆ. ಇದು 365 ಡೇನೂ ಇರುತ್ತೆ ಸ್ನೇಹಿತರೆ ನೀರಿದು ಕಂಪ್ಲೀಟಾಗಿ. ಯಾವತ್ತೂ ನಿಮಗೆ ಸ್ಟಾಪ್ ಆಗೋದೇ ಇಲ್ಲ ನೀರಿದು. ಇದೇ ಅಂತರಗಂಗೆ ವಿಶೇಷ. ಒಳ್ಳೆಯ ಪವಿತ್ರವಾದ ಜಾಗ ಸ್ನೇಹಿತರೆ ಇದು. ಮತ್ತು ಈ ನೀರು ಕುಡಿದ್ರೆ ಯಾವ ಥರ ರೋಗ ಬರೋಲ್ಲ, ಮತ್ತು ಏನೋ ಸಮಸ್ಯೆ ಇದ್ರೂ ಬೇಗ ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಜನಗಳ ನಂಬಿಕೆ. ಸೊ ನಾವು ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತರಗಂಗೆ. ಸ್ನೇಹಿತರೆ ನೀರು ಮಾತ್ರ ಸಿಹಿಯಾಗಿದೆ, ಸಖತ್ತಾಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿ ಬಂದು. ಸ್ನೇಹಿತರೆ ನೋಡ್ಬೋದು, ಇದೆ ದೇವಸ್ಥಾನ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ. ಹೊರಗಡೆ ಶಿವಲಿಂಗ ಇರೋದು ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ. ಎಲ್ಲರೂ ಇಲ್ಲಿಂದ ದರ್ಶನ ತೊಗೊಂಬಿಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗಲಿ. ಪತೆ ಹರ ಹರ ಮಹಾದೇವ್, ಜೈ ಭೋಲೆನಾಥ್. ಒಂದು ಮದುವೆ ಆಯ್ತು ಸ್ನೇಹಿತರೆ, ಇಲ್ಲೇ ಎಲ್ಲ ರಿಲೇಟಿವ್ಗಳು ಸೇರ್ಕೊಂಡಿದ್ದಾರೆ. ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ. ಮದುವೆ ಏನೇ ಇದ್ದರೂ ಸುತ್ತಮುತ್ತ ಕೋಲಾರ ಡಿಸ್ಟಿಕ್ ಯಾರಿದ್ರು ಇಲ್ಲಿ ಮದುವೆ ಆಗ್ಬೋದು. ಇದು ಕಂಪ್ಲೀಟ್ ವೈಬ್ ಈ ಥರ ಇದೆ ಸ್ನೇಹಿತರೆ ಇದು ಲೊಕೇಶನ್ದು. ಸ್ನೇಹಿತರೆ ಇವಾಗ ಟೆಂಪಲ್ ದರ್ಶನ ಆಯಿತು. ಇವಾಗ ಮತ್ತೆ ರಿಟರ್ನ್ ಡೌನ್ ಹೋಗ್ತಾ ಇದೀವಿ. ನೋಡ್ಬೋದು ಸಕ್ಕತ್ತಾಗಿದೆ. ಇಲ್ಲಿಂದ ಸ್ಟ್ರೈಟಾಗಿ ಒಂದೇ ಕಂಟಿನ್ಯೂಸ್ ಆಗಿ. ಸ್ನೇಹಿತರೆ ಮೇಲ್ಗಡೆ ದಕ್ಷಿಣ ಕಾಶಿ ಟೆಂಪಲ್ ನೋಡ್ಕೊಂಡ್ಬಂದಿವಿ, ನೋಡಿದ್ರಲ್ಲಿ ವಿಡಿಯೋದಲ್ಲಿ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇಲ್ಲಿ ಬಂದು ಫಾರೆಸ್ಟಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ, ಇವಾಗ ಕೂತ್ಕೊಂಡು ರೆಸ್ಟ್ ಮಾಡಿ, ಸ್ವಲ್ಪ ನೀರೆಲ್ಲ ಕುಡ್ಕೊಂಡು. ಮತ್ತು ಸ್ನೇಹಿತರೆ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಇದೆ, ಮೇಲ್ಗಡೆ ಹೋಗೋಕ್ಕೆ ಕೇವ್ಸ್ ಎಲ್ಲ ಇದೆ. ಈಗ ಅದು ಆನ್ಲೈನಲ್ಲಿ ಬುಕ್ಕಿಂಗ್ ಆಗ್ತಾಯಿಲ್ಲ ಸ್ನೇಹಿತರೆ. ನಾನು ಒಂದು 2 ಡೇಸ್ ಬ್ಯಾಕ್ ಚೆಕ್ ಮಾಡಿದೆ, ವೆಬ್ಸೈಟ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನೋಡಿದರೆ ಟ್ರೆಕ್ಕಿಂಗ್ ವೆಬ್ಸೈಟ್ನ ಇಲ್ಲಿ ನೋಡಿದರೆ ಎಂಟ್ರೆನ್ಸಲ್ಲಿ ಬಿಡ್ತಾ ಇಲ್ಲ, ಆನ್ಲೈನ್ ಬುಕ್ಕಿಂಗ್ ಕೇಳ್ತಿರೋದು. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ಬಂದ್ರೆ ಮಾತ್ರ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರದ್ದು ನೋಡಿದರೆ 400 ಚಾರ್ಜ್ ಮಾಡ್ತಿದ್ದಾರೆ ನಮಗೆ ಸಪ್ರೇಟಾಗಿ. 400 per person ಕೇಳ್ತಿದ್ದಾರೆ. ಬಟ್ ಆನ್ಲೈನ್ 250 ಇರೋದು ಬಿಡ್ತಾ ಇಲ್ಲ. ಈಗ ಅವ್ರು ನಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಕ್ಯಾಶ್ ಆದರೆ 500-400 ಕೇಳ್ತಿದ್ದಾರೆ. ಹೋಗ್ತಾ ಇಲ್ಲ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಟೈಮ್ ಬಂದರೆ ನಿಮಗೆ ನಾನು ಬುಕ್ಕಿಂಗ್ ಮಾಡ್ಕೊಂಡು ಬರ್ತೀನಿ. ಬುಕ್ಕಿಂಗ್ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ಮೇಲ್ಗಡೆದು. ಇವರು ಇವಾಗ ಏನು ಮಾಡ್ತಿದ್ದಾರೆ, ಸ್ಕ್ಯಾಮ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇವಾಗ ಆನ್ಲೈನ್ ಬುಕ್ಕಿಂಗ್ ಆಗ್ತಾ ಇಲ್ಲ. ನಾವು ಚೆಕ್ ಮಾಡಿದ್ವಿ ಇಲ್ಲಿ ವೆಬ್ಸೈಟ್ ಕೂಡ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೆ ಬನ್ನಿ ಮುಂಚೆ. ಇಲ್ಲಿ ಬಂದ ತಕ್ಷಣ ಇವರಿಗೆ ದುಡ್ಡು ಕೊಡಬೇಡಿ, ಸ್ಕ್ಯಾಮ್ ಮಾಡ್ತಿದ್ದಾರೆ ಮೇಲ್ಗಡೆ. ಹುಷಾರಾಗಿರಿ. ಇಲ್ಲಿ ಬಂದ ತಕ್ಷಣ ಮೇಲ್ಗಡೆ ಟೆಂಪಲ್ ವಿಸಿಟ್ ಮಾಡಿ, ಚೆನ್ನಾಗಿ. ಇಲ್ಲಿ ಬಂದರೆ ನಿಮಗೆ ಸುಮ್ಮನೆ ದುಡ್ಡು ಕೇಳ್ತಾರೆ, ಎಕ್ಸ್ಟ್ರಾ ಅಮೌಂಟು ಕೊಡಬೇಡಿ ದಯವಿಟ್ಟು. ಇದು ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋದು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ಲೊಕೇಶನ್ ಶೇರ್ ಮಾಡಿ ಸ್ನೇಹಿತರೆ. ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಯಾರೇ ಬರಂಗಿದ್ರು ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ. ನೋಡಿದ್ರೆ ಸ್ನೇಹಿತರು ಸ್ಪಾಟ್ ಮಾತ್ರ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನೀವು ಅವಾಗಲೇ ನೋಡಿದಂಗೆಲ್ಲ ಕಂಪ್ಲೀಟ್ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಸ್ಟೋರಿ ಇತ್ತು, ಸ್ಟೋರಿ ಕೂಡ ಹೇಳಿದ್ದೀನಿ ನಿಮ್ಗೆ ಬರಬೇಕಾದ್ರೆ. ಚೆನ್ನಾಗಿ ಅನಿಸ್ತು, ನಮಗೆ ಬಂದು ಖುಷಿ ಆಯ್ತು. ಇಲ್ಲಿ ನಮ್ಮ ಜೊತೆ ನಮ್ಮ ಫ್ರೆಂಡ್ ಆರ್ಕೆ ಕೂಡ ಬಂದಿದ್ದಾರೆ ಸ್ನೇಹಿತರೆ. ಇಲ್ಲೊಂದು ಚಿಕ್ಕದ ಅಂಗಡಿ ಇತ್ತು, ಒಂದು ಟೀ ಶಾಪ್ ಇದೆ ಇಲ್ಲೊಂದು. ಅವರು ಲೋಕಲ್ದವರು, ಅವ್ರ ಕಡೆ ಇನ್ಫಾರ್ಮೇಷನ್ ಕೇಳಿದ್ರು ಸ್ನೇಹಿತರೆ. ಅವ್ರು ಹೇಳಿದ್ರು ಡೈರೆಕ್ಟಾಗಿ ಸ್ಕ್ಯಾಮ್ ನಡೀತಾ ಇದೆ ಇಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ರು ಅವರು. ಇದು ಆಲ್ರೆಡಿ ಗೌರ್ಮೆಂಟಿಂದ ಸ್ಟೇ ಆಗಿದೆ ಟ್ರೆಕ್ಕಿಂಗ್ ಆನ್ಲೈನಲ್ಲಿ. ಸ್ನೇಹಿತರೆ ಪಾರ್ಕಿಂಗಿಂದ ಬಂದ ತಕ್ಷಣ ಮೇಲ್ಗಡೆ ಸ್ಟೇಟ್ ಹೋಗ್ತೀವಲ್ಲ, ಬರ್ಬೇಕಾದ್ರೆ ಒಂದು ಲೆಫ್ಟ್ ಡಿವಿಷನ್ ಇದೆ. ಇಲ್ಲಿ ತೊಗೊಂಡ್ರೆ ಇಲ್ಲೊಂದು ಎಷ್ಟೋ ಒಂದು ಲಿಂಗಗಳಿದಾವೆ ನೋಡ್ಬೋದು. ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದು ಅಂತರಗಂಗೆ.
ಸ್ನೇಹಿತರೆ ಅಂತರ್ಗಂಗೆ ಮುಗಿಸ್ಕೊಂಬಂದು ಇಲ್ಲಿ ಕೋಲಾರಿಂದ ಸ್ವಲ್ಪ ಆಚೆ ಬಂದು ಹೈವೇ ಎದುರುಗಡೆ ಇಲ್ಲಿ ಬಂದು ಮುಳುಬಾಗಿಲು ದೋಸೆ ಅಂತ ಫೇಮಸ್ ಸ್ನೇಹಿತರೆ. ಈ ಕಡೆ ಸೈಡ್ ಬಂದರೆ ಮುಳುಬಾಗಿಲು ದೋಸೆನ ಟ್ರೈ ಮಾಡಿದ್ವಿ. ಅದೊಂದು ಇಲ್ಲಿ ಡಿಶ್ ಇಲ್ಲಿ ಫೇಮಸ್. ಈ ಕಡೆ ಸೈಡ್ ಬಂದರೆ ಕೋಲಾರ ಮುಳುಬಾಗಿಲು ಅದನ್ನ ಇಲ್ಲಿ ಟ್ರೈ ಮಾಡಿದ್ವಿ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಮುಳುಬಾಗಿಲು ದೋಸೆ. ಇವತ್ತು ತಿನ್ಕೊಂಡು ಮುಂದೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ನೆಕ್ಸ್ಟ್ ಕ್ರೇಜಿ ಕಂಟೆಂಟ್ ಬರುತ್ತೆ ಈ ಚಾನಲಲ್ಲಿ. ಗುಡ್ ಬೈ ಸ್ನೇಹಿತರೆ.